ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಏಪ್ರಿಲ್ 16, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಇಂದು ಅಪರಿಚಿತರು ಅಥವಾ ಸ್ನೇಹಿತರೊಂದಿಗೆ ಅತಿಯಾದ ನಂಬಿಕೆ ಇಡದೆ ಮುನ್ನೆಚ್ಚರಿಕೆಯಿಂದ ವರ್ತಿಸಿ. ಕೈ ಹಾಕಿದ್ದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ, ತೊಂದರೆ ಅನುಭವಿಸಬಹುದು. ಹೊಸ ಯೋಜನೆಗಳನ್ನು ಮುಂದೂಡುವುದು ಒಳ್ಳೆಯದು. ಪ್ರಯಾಣಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಹಣಕಾಸು ವ್ಯವಹಾರಗಳಲ್ಲಿ ಸಹ ಜಾಗರೂಕತೆ ಇರಬೇಕು. ಇಂದು ಖರ್ಚು ಮಾಡುವಾಗ ನಿಮ್ಮ ಬಜೆಟನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಸಾಧನೆಗಳನ್ನು ಪ್ರದರ್ಶಿಸಬೇಡಿ. ಈ ಸಮಯದಲ್ಲಿ ನೀವು ವಾಹನ ಸಂಬಂಧಿಸಿದ ಸಾಲವನ್ನು ತೆಗೆದುಕೊಳ್ಳಲು ಯೋಜಿಸುತ್ತಿದ್ದರೆ ಮೊದಲು ಅದರ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ. ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ. ಇಂದು ಲಾಭವನ್ನು ನಿರೀಕ್ಷಿಸದೆ ವ್ಯವಹಾರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವ ಅವಶ್ಯಕತೆ ಇದೆ. ಈ ಕೆಲಸಗಳು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತವೆ. ಮಾರ್ಕೆಟಿಂಗ್ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ನೀವು ಲಾಭ ಪಡೆಯುತ್ತೀರಿ. ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಗಮನವಿರಲಿ. ಇತರರ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಇಂದು ಮನೆಯಲ್ಲಿ ವಾತಾವರಣವು ಸೌಹಾರ್ದಯುತವಾಗಿರುತ್ತದೆ. ನಿಮ್ಮ ಗೊಂದಲವನ್ನು ಯಾರೊಬ್ಬರ ಸಲಹೆಯಿಂದ ಪರಿಹರಿಸಬಹುದು. ಮನಸ್ಸು ಪ್ರಸನ್ನವಾಗಿರುತ್ತದೆ. ಹಣಕ್ಕೆ ಸಂಬಂಧಿಸಿದಂತೆ ಬಾಕಿ ಇರುವ ಸಮಸ್ಯೆಯನ್ನು ಇಂದು ಪರಿಹರಿಸಬಹುದು. ಮನೆ ಕೆಲಸದಲ್ಲಿ ಸಮತೋಲನ ಇರುತ್ತದೆ. ಹಳೆಯ ಸ್ನೇಹಿತನ ಭೇಟಿಯು ಸಂತೋಷವನ್ನು ತರುತ್ತದೆ. ನೀವು ಹೊಸ ಸಂಬಂಧಿಕರೊಂದಿಗೆ ಇಂದು ಸಂಪರ್ಕ ಹೊಂದಿದ್ದೀರಿ. ಇಂದು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಕುಟುಂಬ ಚರ್ಚೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ನೀಡಲಾಗುವುದು. ಸಂಬಂಧಗಳಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ ಮತ್ತು ಸಣ್ಣ ಪ್ರವಾಸಗಳು ಪ್ರಯೋಜನಕಾರಿಯಾಗಿರುತ್ತವೆ. ಇಂದು ಕಾನೂನು, ಶಿಕ್ಷಣ, ಸಮಾಲೋಚನೆ ಅಥವಾ ನಿರ್ವಹಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ವಿಶೇಷ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಬಾಕಿ ಇರುವ ಬಡ್ತಿ ಪ್ರಸ್ತಾವನೆಗೆ ಇಂದು ಅನುಮೋದನೆ ಸಿಗಬಹುದು. ಹಳೆಯ ಸಹ ಉದ್ಯೋಗಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ. ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಇದೆ. ಸಂದರ್ಶನ ಅಥವಾ ಹೊಸ ಉದ್ಯೋಗದ ಬಗ್ಗೆ ಚರ್ಚೆಗಳು ಪ್ರಯೋಜನಕಾರಿಯಾಗುತ್ತವೆ. ಇಂದು ನಿಮ್ಮ ಹಳೆಯ ಸಂಬಂಧಗಳಿಗೆ ಸಂಬಂಧಿಸಿದ ಸತ್ಯ ಬೆಳಕಿಗೆ ಬರಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಸಂಘರ್ಷದಿಂದ ನಿಮಗೆ ಪರಿಹಾರ ಸಿಗುತ್ತದೆ. ವಿವಾಹಿತ ದಂಪತಿಗಳ ನಡುವಿನ ತಪ್ಪು ತಿಳುವಳಿಕೆಗಳು ಕೊನೆಗೊಳ್ಳಬಹುದು. ಹೊಸ ಸಂಬಂಧವು ಚಿಂತನಾಶೀಲವಾಗಿ ಪ್ರಾರಂಭವಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಗಂಭೀರವಾದ ಚರ್ಚೆಗಳು ನಡೆಯಲಿದ್ದು ಅದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ನಿಮ್ಮ ಹೃದಯವನ್ನು ಹೊರಗೆ ಇಡುವುದರಿಂದ ಪ್ರಯೋಜನವಾಗುತ್ತದೆ. ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನು ಇಂದು ಭೇಟಿ ಮಾಡಬಹುದು. ಇಂದು ಆತಂಕವು ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸಬಹುದು. ಶೀತ ಅಥವಾ ಸೌಮ್ಯ ಜ್ವರ ಬರುವ ಸಾಧ್ಯತೆ ಇದೆ. ಧ್ಯಾನ ಮತ್ತು ಯೋಗವು ಮಾನಸಿಕ ಸ್ಪಷ್ಟತೆಯನ್ನು ತರುತ್ತದೆ. ತಣ್ಣನೆಯ ವಸ್ತುಗಳನ್ನು ತಪ್ಪಿಸಿ. ಸಾಕಷ್ಟು ನಿದ್ರೆ ಪಡೆಯಿರಿ. ಇಲ್ಲದಿದ್ದರೆ ಕಿರಿಕಿರಿ ಹೆಚ್ಚಾಗಬಹುದು. ಇಂದು ನಕಾರಾತ್ಮಕ ಚಿಂತನೆಯನ್ನು ತಪ್ಪಿಸಿ. ವೃಷಭ ರಾಶಿ. ಇಂದು ಲಾಭ ಗಳಿಸಲು ಅವಕಾಶವಿದೆ. ಕೈ ಹಾಕಿದ ಕೆಲಸಗಳು ಯಶಸ್ಸು ದೊರಕುವುದು ಖಂಡಿತ. ಸಂತೋಷದ ಸುದ್ದಿ ನಿಮ್ಮ ದಿನವನ್ನು ಚೆಲುವಾಗಿರಿಸಲಿದೆ. ಅಚಾನಕ್ ಹಣದ ಲಾಭ ನೋಡಲು ಸಾಧ್ಯವಾಗುತ್ತದೆ. ಇಂದು ಕುಟುಂಬದೊಂದಿಗೆ ನೆಮ್ಮದಿ ಇದೆ. ಮನಸ್ಸಿಗೆ ಶಾಂತಿ ನೀಡುವ ಕ್ಷಣಗಳನ್ನು ನೀವು ಅನುಭವಿಸುತ್ತೀರಿ. ಪ್ರಯಾಣಿಸುವ ಅವಕಾಶ ಕೂಡ ಇದೆ. ಇಂದು ಶಾಂತಿಯಿಂದ ದಿನ ಕಳೆಯಲಿದೆ. ಇಂದು ತಪ್ಪು ತಿಳುವಳಿಕೆಯಿಂದಾಗಿ ಕೆಲವು ವಿವಾದಾತ್ಮಕ ಸಂದರ್ಭಗಳು ಉದ್ಭವಿಸುತ್ತವೆ. ನಿಮ್ಮ ಮಾತನ್ನು ನಿಯಂತ್ರಿಸಿ. ಮನರಂಜನೆಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಹೆಚ್ಚಿನ ಖರ್ಚು ಮಾಡುವುದರಿಂದ ಬಜೆಟ್ ಹಾಳಾಗಬಹುದು. ಆದ್ದರಿಂದ ನಿಮ್ಮ ಆಸೆಗಳ ಮೇಲೆ ಸ್ವಲ್ಪ ನಿಯಂತ್ರಣವಿರಲಿ. ವ್ಯವಹಾರದಲ್ಲಿ ಸಿಬ್ಬಂದಿಗೆ ಸಂಬಂಧಿಸಿದ ಪ್ರಸ್ತುತ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಚಟುವಟಿಕೆಗಳು ಮುಂದುವರಿಯುತ್ತವೆ. ವ್ಯವಹಾರದಲ್ಲಿ ಹೊಸ ಒಪ್ಪಂದವಾಗಬಹುದು, ಆದರೆ ಅದರ ನಿಯಮಗಳು ಮತ್ತು ಷರತ್ತುಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ. ಉದ್ಯೋಗ ಹುಡುಕಲು ಪ್ರಯತ್ನಿಸುತ್ತಿರುವ ಯುವಕರಿಗೆ ಸ್ವಲ್ಪ ಆಶಾದಾಯಕ ಸಂಗತಿ ಇದೆ. ಇಂದು ನಿಮ್ಮ ಮನಸ್ಸಿನಲ್ಲಿ ಅಪರಿಚಿತ ಭಯಗಳು ಮತ್ತು ಗೊಂದಲಗಳು ಉದ್ಭವಿಸಬಹುದು. ನಿದ್ರೆಯ ಕೊರತೆಯಿಂದ ಕಿರಿಕಿರಿ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಯಾವುದೋ ವಿಷಯದ ಬಗ್ಗೆ ಅಸಮಾಧಾನ ಇರಬಹುದು. ಮಕ್ಕಳ ಅಧ್ಯಯನದ ಬಗ್ಗೆ ಚಿಂತೆ ಇರಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಅಗತ್ಯವಾಗಿದೆ. ಮನೆಯ ಖರ್ಚುಗಳಲ್ಲಿ ಏರಿಕೆಯಾಗಬಹುದು. ಕೆಲವು ಹಳೆಯ ತಪ್ಪುಗಳು ಮತ್ತೆ ಮರುಕಳಿಸುತ್ತವೆ. ಸಂಬಂಧಗಳಲ್ಲಿ ಅಸಮಾಧಾನ ಉಂಟು ಮಾಡಬಹುದು. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ.
ಇಂದು ಕಚೇರಿಯಲ್ಲಿ ಕೆಲಸದ ಒತ್ತಡದಿಂದಾಗಿ ನಿಮ್ಮ ಮನಸ್ಸು ವಿಚಲಿತವಾಗಬಹುದು. ಕೆಲಸದ ಬಗ್ಗೆ ಅತೃಪ್ತಿ ಇರಬಹುದು. ತಾಂತ್ರಿಕ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ಗಡುವಿನ ಒತ್ತಡಕ್ಕೆ ಇಂದು ಒಳಗಾಗುತ್ತಾರೆ. ಹಳೆಯ ಯೋಜನೆಯು ಯಾವುದೇ ನ್ಯೂನತೆಗಳು ಮುನ್ನೆಲೆಗೆ ಬರಬಹುದು. ಸಂದರ್ಶನ ಅಥವಾ ಅವಕಾಶದಲ್ಲಿ ಗೊಂದಲ ಉಂಟಾಗುತ್ತದೆ. ಪ್ರಮುಖ ನಿರ್ಧಾರಗಳನ್ನು ಇಂದು ಮುಂದೂಡುವುದು ಉತ್ತಮ. ಇಂದು ಪ್ರೇಮ ಸಂಬಂಧದಲ್ಲಿ ಹಳೆಯ ವಿಷಯಗಳ ಬಗ್ಗೆ ಮಾನಸಿಕ ಒತ್ತಡ ಉಂಟಾಗಬಹುದು. ಅಪನಂಬಿಕೆ ಅಥವಾ ಸಂದೇಹದ ಭಾವನೆಗಳು ತೊಂದರೆಗೊಳಗಾಗಬಹುದು. ನಿಮಗೆ ಇಂದು ಒಂಟಿತನ ಅನಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಏಕಪಕ್ಷೀಯ ಚಿಂತನೆಯು ಸಂಬಂಧಕ್ಕೆ ಹಾನಿ ಮಾಡುತ್ತದೆ. ಹಳೆಯ ಸಂಬಂಧದ ನೆನಪುಗಳು ನಿಮ್ಮ ಮನಸ್ಸಿಗೆ ಭಾರವನ್ನು ತರಬಹುದು. ಒಂಟಿಯಾಗಿರುವವರು ತಮ್ಮ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಿಕೊಳ್ಳಬೇಕು. ಇಂದು ಆತಂಕದ ಪರಿಸ್ಥಿತಿ ಗಂಭೀರವಾಗಿರಬಹುದು. ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಅಗತ್ಯವಾಗುತ್ತದೆ. ಆಯಾಸ ಮತ್ತು ಹೆದರಿಕೆಯಂತಹ ಸಮಸ್ಯೆಗಳು ಉದ್ಭವಿಸಬಹುದು. ಆಳವಾದ ಉಸಿರಾಟ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ಪ್ರಯೋಜನಕಾರಿಯಾಗಿದೆ. ಇಂದು ನೀವು ಆಹಾರವನ್ನು ಸರಿಯಾಗಿ ಸೇವಿಸಿ. ಮಿಥುನ ರಾಶಿ, ಇಂದು ಅದ್ಭುತ ಅವಕಾಶಗಳು ನಿಮ್ಮ ಪಾಲಿಗೆ ಬರುತ್ತವೆ. ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುತ್ತವೆ. ಆತ್ಮೀಯರಿಂದ ಸಂಪೂರ್ಣ ಬೆಂಬಲ ದೊರೆಯಲಿದೆ. ನಿರೀಕ್ಷಿಸದ ಹಣ ಲಭಿಸಬಹುದು. ಹೊಸ ಆಭರಣ ಅಥವಾ ಉಪಕರಣಗಳ ಖರೀದಿಗೆ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸವು ಹೆಚ್ಚು ಹೊರಹೊಮ್ಮಲಿದೆ. ಕುಟುಂಬದ ಸಂಪೂರ್ಣ ಬೆಂಬಲ ಇದೆ. ಇಂದು ಅಜಾಗರೂಕತೆ ಮತ್ತು ಸೋಮಾರಿತನವು ನಿಮ್ಮನ್ನು ಮೀರಿಸಲು ಬಿಡಬೇಡಿ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಅಗತ್ಯವಾಗಿದೆ. ಆಸ್ತಿ ಮತ್ತು ಸಹೋದರರೊಂದಿಗಿನ ವಿಭಜನೆಯ ವಿವಾದವನ್ನು ಯಾರೊಬ್ಬರ ಸಹಾಯದಿಂದ ಪರಿಹರಿಸಬಹುದು. ಪರಸ್ಪರ ಸಂಬಂಧಗಳನ್ನು ಹಾಳು ಮಾಡಬೇಡಿ. ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು. ಇಂದು ವ್ಯಾಪಾರ ಚಟುವಟಿಕೆಗಳು ಸುಧಾರಿಸುತ್ತವೆ. ಆಮದು ರಫ್ತು ಸಂಬಂಧಿಸಿದ ವ್ಯವಹಾರದಲ್ಲಿ ಸುಧಾರಣೆ ಕಂಡುಬರಲಿದೆ. ಬಾಕಿ ಇರುವ ಪಾವತಿಗಳನ್ನು ಸಹ ಪಡೆಯಬಹುದು. ಉದ್ಯೋಗದಲ್ಲಿರುವ ಜನರು ಈಗ ತಮ್ಮ ಕೆಲಸದ ಶೈಲಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬಾರದು. ಈ ಸಮಯದಲ್ಲಿ ಪ್ರಸ್ತುತ ಕಾರ್ಯಗಳ ಮೇಲೆ ಮಾತ್ರ ಗಮನ ಹರಿಸುವುದು ಅವಶ್ಯಕತೆ ಇದೆ. ಇಂದು ನಿಮ್ಮ ಸ್ವಯಂ ನಿಯಂತ್ರಣ ಮತ್ತು ತಾಳ್ಮೆಯ ಪರೀಕ್ಷೆಯಾಗಬಹುದು. ಕುಟುಂಬದಲ್ಲಿ ಕೆಲವು ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು. ಆದರೆ ಸಂವಹನದ ಮೂಲಕವೂ ಪರಿಹಾರ ಸಾಧ್ಯವಾಗುತ್ತದೆ. ಮಕ್ಕಳ ಹಠಮಾರಿತನವು ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಗೃಹಿಣಿಯರು ಹೆಚ್ಚುವರಿ ಕೆಲಸದ ಹೊರೆಯಿಂದಾಗಿ ದಣಿದಿರಬಹುದು. ವ್ಯಾಪಾರಿಗಳಿಗೆ ಇಂದು ಹಳೆಯ ನಷ್ಟಗಳಿಂದ ಚೇತರಿಸಿಕೊಳ್ಳಲು ಅವಕಾಶ ಸಿಗುತ್ತದೆ. ಸಂಬಂಧಿಕರಿಗೆ ಸಂಬಂಧಿಸಿದ ಯಾವುದೇ ಬಗೆಹರಿಯದ ಸಮಸ್ಯೆ ಇಂದು ಮುನ್ನೆಲೆಗೆ ಬರಬಹುದು. ಇಂದು ಆರ್ಥಿಕವಾಗಿ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಆದರೆ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಮುಖ್ಯವಾಗುತ್ತದೆ. ಹಳೆಯ ತಪ್ಪುಗಳನ್ನು ಪುನರಾವರ್ತಿಸುವುದನ್ನು ತಪ್ಪಿಸಿ. ಇಂದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಿದೆ. ಕಚೇರಿಯಲ್ಲಿ ಸಹ ಉದ್ಯೋಗಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಇಂಜಿನಿಯರಿಂಗ್ ಅಥವಾ ರಕ್ಷಣಾ ವಲಯದಲ್ಲಿ ತೊಡಗಿರುವ ಜನರು ಇಂದು ಜಾಗರೂಕರಾಗಿರಬೇಕು. ಗ್ರಾಹಕರೊಂದಿಗಿನ ಸಂಭಾಷಣೆಗಳಲ್ಲಿ ಸಂಯಮದ ಅಗತ್ಯವಿದೆ. ಬಡ್ತಿ ಅಥವಾ ವೇತನ ಹೆಚ್ಚಳದ ಕುರಿತಾದ ನಿರೀಕ್ಷೆಗಳು ಪ್ರಸ್ತುತ ಈಡೇರುವುದಿಲ್ಲ. ಆದರೆ ನೀವು ತಾಳ್ಮೆಯಿಂದ ಇರಿ. ಕಾಲ ಬದಲಾಗಲಿದೆ. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹಿಂದಿನ ಅನುಭವಗಳಿಂದಾಗಿ ಸಂಬಂಧದಲ್ಲಿ ಹಿಂಜರಿಕೆ ಇರುತ್ತದೆ. ನಿಮ್ಮ ಸಂಗಾತಿಯಿಂದ ನೀವು ದೂರನ್ನು ಅನುಭವಿಸಬಹುದು. ಹಳೆಯ ಭಾವನಾತ್ಮಕ ಗಾಯವೊಂದು ಹೊರಹೊಮ್ಮಬಹುದು. ಚೆನ್ನಾಗಿ ಯೋಚಿಸಿ ಹೊಸ ಸಂಬಂಧವನ್ನು ಪ್ರಾರಂಭಿಸಿ. ನೀವು ಸಂಬಂಧದಲ್ಲಿದ್ದರೆ ಸ್ವಲ್ಪ ಸಮಯ ವಿರಾಮಗೊಳಿಸಿ ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮೌನ ನಿಮ್ಮ ಸಂಗಾತಿಯನ್ನು ಅಸಮಾಧಾನಗೊಳಿಸಬಹುದು. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಇಂದು ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಪದೇ ಪದೇ ಬರಬಹುದು. ನಿದ್ರಾಹೀನತೆ ಅಥವಾ ನಿದ್ರಾಭಂಗ ಉಂಟಾಗಬಹುದು. ದೈಹಿಕ ವ್ಯಾಯಾಮವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಸಮತೋಲಿತ ಆಹಾರ ಮತ್ತು ಧ್ಯಾನವು ನಿಮ್ಮ ದಿನವನ್ನು ಉತ್ತಮಗೊಳಿಸುತ್ತದೆ. ಕಟಕ ರಾಶಿ, ಇಂದು ಕುಟುಂಬ ಪರಿಸ್ಥಿತಿಗಳು ನಿಮಗೆ ತೃಪ್ತಿಕರವಾಗಿರುತ್ತವೆ. ತಕ್ಷಣದ ಹಣ ನಷ್ಟದ ಸಾಧ್ಯತೆ ಇದ್ದರೂ ತಾಳ್ಮೆ ಇಟ್ಟು ನಿರ್ಧಾರ ತೆಗೆದುಕೊಳ್ಳಿ. ನಿರರ್ಥಕ ಪ್ರಯಾಣ ಹೆಚ್ಚಾಗಬಹುದು. ಅಲ್ಲದೆ ಸ್ವಲ್ಪ ತೊಂದರೆ ಕೂಡ ಉಂಟಾಗಬಹುದು. ಸ್ನೇಹಿತರೊಂದಿಗೆ ವಿಶ್ವಾಸದಿಂದ ನಡೆದುಕೊಳ್ಳುವುದು ಉತ್ತಮ. ಕೆಲಸದ ಸ್ಥಳದಲ್ಲಿ ಸಣ್ಣ ಬದಲಾವಣೆಗಳು ಕಂಡುಬರಬಹುದು. ಇಂದು ಭ್ರಮೆಗೆ ಯಾವುದೇ ಚಿಕಿತ್ಸೆ ಇಲ್ಲ. ಇದನ್ನು ನೀವು ನೆನಪಿನಲ್ಲಿಡಿ. ಏನಾದರೂ ಅಹಿತಕರ ಘಟನೆ ಸಂಭವಿಸಬಹುದು ಎಂಬ ಅನಗತ್ಯ ಭಯ ಮನಸ್ಸಿನಲ್ಲಿ
ಹಾಗೆ ಇರುತ್ತದೆ. ನೀವು ಕೆಲವು ಪ್ರಮುಖ ವಿಷಯವನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಇತರರನ್ನು ನಂಬುವ ಬದಲು ನಿಮ್ಮ ವಿಷಯಗಳನ್ನು ನೀವೇ ನೋಡಿಕೊಳ್ಳಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡಲು ಬಿಡಬೇಡಿ. ಇಂದು ಲಾಭದಾಯಕ ಪರಿಸ್ಥಿತಿ ಮುಂದುವರಿಯುತ್ತದೆ. ಇಂದು ಹೆಚ್ಚಿನ ಸಮಯವನ್ನು ಮಾರ್ಕೆಟಿಂಗ್ ಮತ್ತು ಬಾಹ್ಯ ಚಟುವಟಿಕೆಗಳನ್ನು ಪೂರ್ಣಗೊಳಿಸುವುದರಲ್ಲಿ ಕಳೆಯಲಾಗುತ್ತದೆ. ಪಾಲುದಾರಿಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ನಿಮ್ಮ ನಿರ್ಧಾರಗಳು ಅತ್ಯಂತ ಮುಖ್ಯವಾಗಿರುತ್ತವೆ. ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಜನರು ಕೆಲವು ರೀತಿಯ ತೊಂದರೆಗೆ ಇಂದು ಸಿಲುಕಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಇಂದು ಭಾವನಾತ್ಮಕವಾಗಿ ಕಷ್ಟಕರವಾದ ದಿನವಾಗಬಹುದು. ಕುಟುಂಬ ಪರಿಸರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉದ್ಭವಿಸಬಹುದು. ಹಳೆಯ ಸಂಬಂಧಿಕರಿಂದ ಬಂದ ಅಹಿತಕರ ಸುದ್ದಿ ನಿಮ್ಮನ್ನು ದುಃಖಿತರನ್ನಾಗಿ ಮಾಡಬಹುದು. ಮಕ್ಕಳಿಗೆ ಸಂಬಂಧಿಸಿದ ಕಾಳಜಿಗಳು ನಿಮ್ಮನ್ನು ದಿನವಿಡೀ ಕಾರ್ಯನಿರತವಾಗಿರಿಸುತ್ತದೆ. ವ್ಯವಹಾರದಲ್ಲಿ ಪಾಲುದಾರಿಕೆಗೆ ಸಂಬಂಧಿಸಿದ ನಿರ್ಧಾರಗಳು ಗೊಂದಲಮಯವಾಗಿರಬಹುದು. ಗೃಹಿಣಿಯರಿಗೆ ಇಂದು ಮನೆ ಕೆಲಸಗಳಲ್ಲಿ ನಿರೀಕ್ಷಿತ ಬೆಂಬಲ ಸಿಗುವುದಿಲ್ಲ. ಮನೆಯಲ್ಲಿ ಖರ್ಚುಗಳಿಗೆ ಸಂಬಂಧಿಸಿದಂತೆ ವಾದಗಳು ಉಂಟಾಗಬಹುದು. ನೀವು ತಾಳ್ಮೆಯಿಂದ ಇರಿ. ಪರಿಸ್ಥಿತಿ ಶೀಘ್ರದಲ್ಲೇ ಸುಧಾರಿಸುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಹಳೆಯ ವಿವಾದಗಳು ಮತ್ತೆ ತಲೆದೂರಬಹುದು. ಸಹ ಉದ್ಯೋಗಿಯ ಟೀಕೆ ನಿಮ್ಮ ಆತ್ಮವಿಶ್ವಾಸವನ್ನು ಅಲುಗಾಡಿಸಬಹುದು. ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ಜನರು ಅಧಿಕಾರಿಗಳ ವರ್ತನೆಯಿಂದ ಅಸಮಾಧಾನಗೊಳ್ಳಬಹುದು. ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ವಿಚಾರಗಳನ್ನು ತಿರಸ್ಕರಿಸಬಹುದು. ಉದ್ಯೋಗದಲ್ಲಿ ಸ್ಥಿರತೆಯ ಬಗ್ಗೆ ಕಳವಳಗಳು ಉಳಿಯುತ್ತವೆ. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಮುರಿದು ಹೋಗುವ ಅಥವಾ ದೂರವಾಗುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯ ನಿರ್ಲಕ್ಷ್ಯ ಅಥವಾ ಉದಾಸೀನತೆಯು ನಿಮ್ಮ ಭಾವನೆಗಳನ್ನು ನೋಯಿಸಬಹುದು. ನಿಮ್ಮ ಭಾವನೆಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ಸಂವಹನದ ಮೂಲಕ ಮಾತ್ರ ಪರಿಹಾರ ಸಾಧ್ಯವಾಗುತ್ತದೆ. ನೀವು ಒಂಟಿಯಾಗಿದ್ದರೆ ಹಿಂದಿನ ನೆನಪುಗಳು ಹೊಸ ಸಂಬಂಧಕ್ಕೆ ಅಡ್ಡಿಯಾಗಬಹುದು. ಕ್ಷಮಿಸಲು ಕಲಿಯಿರಿ. ಆಗ ಮಾತ್ರ ನೀವು ಮುಂದುವರಿಯಲು ಸಾಧ್ಯವಾಗುತ್ತದೆ. ಇಂದು ಹಳೆಯ ತಲೆನೋವಿನ ಪ್ರಕರಣ ಮತ್ತೆ ಕಾಣಿಸಿಕೊಳ್ಳಬಹುದು. ಆತಂಕ ಮತ್ತು ಒತ್ತಡವು ಮಾನಸಿಕ ಬಳಲಿಕೆಗೆ ಕಾರಣವಾಗಬಹುದು. ಭಾವನಾತ್ಮಕ ಅಸ್ಥಿರತೆಯು ಹಸಿವಿನ ನಷ್ಟಕ್ಕೆ ಕಾರಣವಾಗಬಹುದು. ಯೋಗ ಮತ್ತು ಪ್ರಾಣಾಯಾಮವು ಪರಿಹಾರ ನೀಡುತ್ತದೆ. ಇಂದು ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಸಿಂಹ ರಾಶಿ. ಇಂದು ಹೊಸ ಜನರೊಂದಿಗೆ ಬಹುಪಾಲು ನಂಬಿಕೆ ಇಡುವುದು ನಿಮ್ಮ ತಪ್ಪಿಗೆ ಕಾರಣವಾಗಬಹುದು. ಸಾಮಾಜಿಕವಾಗಿ ಸಂಕಟ ಉಂಟಾಗದಂತೆ ನಿಭಾಯಿಸಿ. ಯೋಜನೆಗಳಲ್ಲಿ ಅಡ್ಡಿ ಉಂಟಾಗಬಹುದು. ದೇವದರ್ಶನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇಂದು ಸಾಲದ ಪ್ರಯತ್ನಗಳು ತಡವಾಗಿ ಫಲಿಸಲಿದೆ. ಕುಟುಂಬದೊಳಗಿನ ಅಸಹಮತಿ ಕೂಡ ಹೆಚ್ಚಾಗಬಹುದು. ಒಟ್ಟಾರೆ ಶಾಂತಿಯಿಂದ ದಿನವನ್ನು ಕಳೆಯಿರಿ. ಇಂದು ಅನುಪಯುಕ್ತ ಚಟುವಟಿಕೆಗಳಿಂದ ದೂರವಿರಿ ಮತ್ತು ವೈಯಕ್ತಿಕ ಕೆಲಸದಲ್ಲಿ ನಿರತರಾಗಿರಿ. ನೆರೆಹೊರೆ ಅವರೊಂದಿಗೆ ಜಗಳ ಅಥವಾ ವಾದ ಉಂಟಾಗಬಹುದು. ಇಂದು ಯಾವುದೇ ರೀತಿಯ ಪ್ರಯಾಣವನ್ನು ಕೈಗೊಳ್ಳಬೇಡಿ, ಏಕೆಂದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ಬಿಟ್ಟು ನೀವು ಏನನ್ನು ಸಾಧಿಸುವುದಿಲ್ಲ. ಇಂದು ವ್ಯವಹಾರದಲ್ಲಿನ ಹಣಕಾಸು ಸಮಸ್ಯೆಗಳು ಬಗೆಹರಿಯುತ್ತವೆ. ಆದ್ದರಿಂದ ನಿಮ್ಮ ಹೆಚ್ಚಿನ ಸಮಯವನ್ನು ಮಾರುಕಟ್ಟೆಯಲ್ಲಿ ಮತ್ತು ಪಾವತಿಗಳನ್ನು ಸಂಗ್ರಹಿಸುವುದಲ್ಲಿ ಕಳೆಯಿರಿ. ಉದ್ಯೋಗಿಗಳು ಕೆಲವು ಅಧಿಕೃತ ಪ್ರವಾಸಗಳನ್ನು ಕೈಗೊಳ್ಳಬೇಕಾಗಬಹುದು. ಇದರಿಂದ ಕೆಲವು ಅಡೆತಡೆಗಳು ಸಹ ಇರುತ್ತವೆ. ಇಂದು ನಿಮ್ಮ ಸೂಕ್ಷ್ಮತೆ ಮತ್ತು ಸೌಮ್ಯತೆ ಜನರನ್ನು ಮೆಚ್ಚಿಸುತ್ತದೆ. ಕುಟುಂಬದಲ್ಲಿ ಯಾವುದೇ ಸಣ್ಣ ಸಂತೋಷವು ದೊಡ್ಡ ನಗುವನ್ನು ತರಬಹುದು. ಹಿರಿಯರೊಂದಿಗೆ ಭಾವನಾತ್ಮಕವಾದ ಬಾಂಧವ್ಯ ಹೆಚ್ಚಾಗುತ್ತದೆ. ಮಕ್ಕಳ ಯಾವುದೇ ಸಾಧನೆಯು ನಿಮ್ಮ ಹೆಮ್ಮೆಗೆ ಕಾರಣವಾಗುತ್ತದೆ. ಮನೆಯ ವೆಚ್ಚಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ, ಆದರೆ ಪರಿಸ್ಥಿತಿ ನಿಯಂತ್ರಣದಲ್ಲಿರುತ್ತದೆ. ವ್ಯಾಪಾರ ವರ್ಗವು ಹಳೆಯ ಗ್ರಾಹಕರಿಂದ ಉತ್ತಮ ವ್ಯವಹಾರವನ್ನು ಪಡೆಯಬಹುದು. ಇಂದು ಗೃಹಿಣಿಯರು ಸೃಜನಶೀಲ ಕೆಲಸವನ್ನು ಆನಂದಿಸುತ್ತಾರೆ. ಹಳೆಯ ಸ್ನೇಹಿತನನ್ನು ಇಂದು ಭೇಟಿಯಾಗುವುದು ನಿಮ್ಮ ದಿನವನ್ನು ವಿಶೇಷವಾಗಿಸುತ್ತದೆ. ಇಂದು ಕೆಲಸದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಕ್ಲೈಂಟ್ಗೆ ಸಂಬಂಧಿಸಿದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಬ್ಯಾಂಕಿಂಗ್, ಹೋಟೆಲ್, ಕೌನ್ಸಿಲಿಂಗ್ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ವಿದೇಶಿ ಸಂಬಂಧಿಸಿದ ಕೋರ್ಸ್ಗೆ ಅರ್ಜಿ ಸಲ್ಲಿಸಲು ನಿಮಗೆ ಇಂದು ಅವಕಾಶ ಸಿಗಬಹುದು. ಇಂದು ಕೆಲಸದಲ್ಲಿ ನಿಮ್ಮ ಕಲ್ಪನೆಯನ್ನು ಬಳಸಲು ನಿಮಗೆ ಅವಕಾಶ ಸಿಗುತ್ತದೆ. ಇಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಭಾವನಾತ್ಮಕ ಆಳ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಶಾಂತಿ ಸಿಗುತ್ತದೆ. ಇಂದು ಒಂಟಿ ಜನರು ಆಕರ್ಷಕ ವ್ಯಕ್ತಿಯಿಂದ ಪ್ರಭಾವಿತರಾಗಬಹುದು. ಹಳೆಯ ವಿವಾದಗಳು ಇಂದು ಬಗೆಹರಿಯುವ ಸಾಧ್ಯತೆ ಇದೆ.
ಪ್ರೇಮ ವಿವಾಹ ಪ್ರಸ್ತಾಪಕ್ಕೆ ಕುಟುಂಬದ ಅನುಮೋದನೆ ಸಿಗಬಹುದು. ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಇಂದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಇಂದು ಹೃದಯಕ್ಕೆ ಸಂಬಂಧಿಸಿದ ಕೆಲವು ಸಣ್ಣ ಸಮಸ್ಯೆಗಳಿರಬಹುದು. ನಿಯಮಿತ ತಪಾಸಣೆಯ ಅಗತ್ಯವಿದೆ. ದೇಹದಲ್ಲಿ ನೀರಿನ ಕೊರತೆಯು ನಿಮ್ಮ ಆಯಾಸಕ್ಕೆ ಕಾರಣವಾಗಬಹುದು. ಮನಸ್ಸನ್ನು ಶಾಂತವಾಗಿಡಲು ಧ್ಯಾನವು ಪ್ರಯೋಜನಕಾರಿಯಾಗಿದೆ. ಸಂಗೀತ ಅಥವಾ ಚಿತ್ರಕಲೆಯಂತಹ ಚಟುವಟಿಕೆಗಳು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕನ್ಯಾ ರಾಶಿ, ಇಂದು ಹೊಸ ಕೆಲಸಗಳು ಪ್ರಾರಂಭದಲ್ಲಿ ತಡವಾಗಬಹುದು. ಒತ್ತಡದಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. ಕೆಲವೊಂದು ವಿಷಯಗಳು ನಿಮ್ಮ ಮನಸ್ಸಿಗೆ ತೀವ್ರ ಒತ್ತಡ ನೀಡಬಹುದು. ಸುಳ್ಳು ಮಾತುಗಳಿಂದ ದೂರವಿರುವುದು ಒಳ್ಳೆಯದು. ಆಂತರಿಕ ಗೊಂದಲದ ನಡುವೆಯೂ ನೆಮ್ಮದಿ ಹುಡುಕುವ ಪ್ರಯತ್ನ ಮಾಡಿ. ಯಾವುದೇ ವಿಚಾರದಲ್ಲಿ ಆತ್ಮವಿಶ್ವಾಸವಿರಲಿ. ಇಂದು ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ಸ್ವಲ್ಪ ಪ್ರತಿಕೂಲವಾಗಬಹುದು. ನಿಮ್ಮ ಕೋಪ ಮತ್ತು ಮಂಡುತನವನ್ನು ನಿಯಂತ್ರಿಸಿ ಮತ್ತು ಸಮಸ್ಯೆಗಳನ್ನು ಶಾಂತಿಯುತ ರೀತಿಯಲ್ಲಿ ಪರಿಹರಿಸಿ. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಬೇಡಿ. ಬದಲಾಗಿ ನಿಮ್ಮ ಕೆಲಸಗಳನ್ನು ನಿರಾಳವಾಗಿ ಪೂರ್ಣಗೊಳಿಸಿ. ಇಂದು ವ್ಯವಹಾರದಲ್ಲಿ ಕೆಲವು ಸವಾಲುಗಳು ಅಥವಾ ಅಡೆತಡೆಗಳು ಎದುರಾಗುತ್ತವೆ. ಇಂದು ನಿಮ್ಮ ಪ್ರಮುಖ ಕೆಲಸವನ್ನು ಮುಂದೂಡುವುದು ಉತ್ತಮ. ಹೆಚ್ಚಿನ ಕೆಲಸದ ಕಾರಣ ಹೆಚ್ಚುವರಿ ಸಮಯವನ್ನು ಸಹ ನೀಡಬೇಕಾಗಬಹುದು. ಈ ಸಮಯದಲ್ಲಿ ಯಾವುದೇ ರೀತಿಯ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ಮನಸ್ಸಿನಲ್ಲಿ ಗೊಂದಲ ಮತ್ತು ಅಸ್ಪಷ್ಟತೆಯ ಸ್ಥಿತಿ ಇರಬಹುದು. ಕುಟುಂಬ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡುವುದನ್ನು ತಪ್ಪಿಸಿ. ಹಿರಿಯರಿಂದ ಬರುವ ಯಾವುದೇ ಸಲಹೆ ಇಂದು ನಿಮಗೆ ಉಪಯುಕ್ತವಾಗಿರುತ್ತದೆ. ಮಕ್ಕಳ ಯಾವುದೇ ಚಟುವಟಿಕೆಯು ನಿಮ್ಮ ಚಿಂತೆಗೆ ಕಾರಣವಾಗಬಹುದು. ತಾಳ್ಮೆಯಿಂದ ಇರಿ. ಮನೆಯಲ್ಲಿ ಯಾವುದೋ ವಿಷಯದ ಬಗ್ಗೆ ವಾದ ನಡೆಯುವ ಸಾಧ್ಯತೆ ಇದೆ. ಸಂಬಂಧಿಕರನ್ನು ಭೇಟಿಯಾಗುವುದು ಭಾವನಾತ್ಮಕ ಏರಿಳಿತಗಳನ್ನು ತರಬಹುದು. ಇಂದು ಕೆಲವು ಪಾವತಿಗಳು ವ್ಯವಹಾರದಲ್ಲಿ ಸಿಲುಕಿಕೊಳ್ಳಬಹುದು. ಆದರೆ ಸಂಜೆಯ ವೇಳೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು. ಹೊಸ ಅವಕಾಶದ ಹಿಂದಿನ ಸತ್ಯ ಮತ್ತು ಭ್ರಮೆಯನ್ನು ಗುರುತಿಸುವುದು ಮುಖ್ಯವಾಗಿರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ವದಂತಿಗಳಿಗೆ ಬಲಿಯಾಗಬೇಡಿ. ಯಾವುದೇ ಸಹ ಉದ್ಯೋಗಿಯ ಮಾತುಗಳನ್ನು ಕುರುಡಾಗಿ ನಂಬಬೇಡಿ. ಐಟಿ, ಸಂಶೋಧನೆ, ಮನೋವಿಜ್ಞಾನ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ತೊಡಗಿರುವ ಜನರು ಬಯಸಿದ ಸ್ಫೂರ್ತಿಯನ್ನು ಇಂದು ಪಡೆಯಬಹುದು. ಸಂದರ್ಶನಕ್ಕೆ ಹೋಗುವವರು ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು. ವಿಳಂಬ ಪ್ರವೃತ್ತಿಯು ಕೆಲಸವನ್ನು ಹಾಳು ಮಾಡುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಗೊಂದಲ ಮತ್ತು ತಪ್ಪು ತಿಳುವಳಿಕೆ ಹೆಚ್ಚಾಗಬಹುದು. ನಿಮ್ಮ ಸಂಗಾತಿ ಹೇಳುವುದನ್ನು ಸರಿ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಹಳೆಯ ಸಂಬಂಧಗಳ ನೆನಪುಗಳು ಇಂದು ನಿಮ್ಮ ಮನಸ್ಸನ್ನು ಭಾವನಾತ್ಮಕವಾಗಿಸಬಹುದು. ಏಕಪಕ್ಷೀಯ ಪ್ರೀತಿಯಲ್ಲಿರುವವರು ಇಂದು ಗೊಂದಲವನ್ನು ಎದುರಿಸಬೇಕಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪಾರದರ್ಶಕತೆ ಮತ್ತು ಸ್ಪಷ್ಟ ಸಂವಹನದಿಂದ ಸಂಬಂಧಗಳು ಸುಧಾರಿಸುತ್ತವೆ. ಇಂದು ಹೊಟ್ಟೆಗೆ ಸಂಬಂಧಿಸಿದ ಅಸಮತೋಲನವು ತೊಂದರೆ ಉಂಟು ಮಾಡಬಹುದು. ಭಾವನಾತ್ಮಕ ಅಸ್ಥಿರತೆಯು ಕಿರಿಕಿರಿಯ ಭಾವನೆಗೆ ಕಾರಣವಾಗಬಹುದು. ಇಂದು ದೀರ್ಘ ಉಸಿರಾಟವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಇಂದು ಮೊಬೈಲ್ ಅಥವಾ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡುವುದರಿಂದ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ಸಿಗುತ್ತದೆ. ತುಲಾ ರಾಶಿ, ಇಂದು ಪ್ರಯತ್ನಕ್ಕೆ ತಕ್ಕಂತೆ ಲಾಭ ಸಿಗಬಹುದು. ನಿರರ್ಥಕ ಪ್ರಯಾಣಗಳ ಸಂಭ್ರಮದಿಂದ ಕೇವಲ ಸಮಯದ ನಷ್ಟವಾಗಬಹುದು. ಆದರೆ ವ್ಯಾಪಾರದಲ್ಲಿ ಲಾಭ ಸಿಗಬಹುದು. ಸಾಲಕ್ಕಾಗಿ ಪ್ರಯತ್ನಿಸಬೇಕಾದ ಸಂದರ್ಭ ಎದುರಾಗಬಹುದು. ಈ ಸಮಯದಲ್ಲಿ ಹೊಸ ಯೋಜನೆಗಳಿಗೆ ಕಮಿಟ್ ಆಗುತ್ತೀರಿ. ಸ್ನೇಹಿತರಿಂದ ತಡವಾಗಿ ಸಹಾಯ ಒದಗಬಹುದು. ಇಂದು ಇತರರ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಮತ್ತು ಇಂದು ಎಲ್ಲಿಯೂ ಹಣವನ್ನು ಹೂಡಿಕೆ ಮಾಡಬೇಡಿ, ಏಕೆಂದರೆ ಸಮಯವು ಅದಕ್ಕೆ ಅನುಕೂಲಕರವಾಗಿಲ್ಲ. ವಿದ್ಯಾರ್ಥಿಗಳು ಇಂದು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇಂದು ವ್ಯಾಪಾರದಲ್ಲಿ ಕಠಿಣ ಪರಿಶ್ರಮ ಮತ್ತು ಗಮನದ ಅಗತ್ಯವಿದೆ. ವಿಸ್ತರಣೆಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ಕೆಲಸ ಮಾಡಬೇಡಿ. ಆರ್ಥಿಕ ತೊಂದರೆಗಳು ಸಹ ಉಂಟಾಗುತ್ತವೆ. ಲೇಖನ ಸಾಮಗ್ರಿಗಳು, ಮಕ್ಕಳಿಗೆ ಸಂಬಂಧಿಸಿದ ಕೆಲಸಗಳು ಇತ್ಯಾದಿಗಳಲ್ಲಿ ಉತ್ತಮ ಲಾಭ ದೊರೆಯಲಿದೆ. ಕಚೇರಿಯಲ್ಲಿ ವ್ಯವಸ್ಥಿತ ವಾತಾವರಣವಿರುತ್ತದೆ. ಇಂದು ನಿಮ್ಮ ಅಂತಃಪ್ರಜ್ಞೆ ತುಂಬ ತೀಕ್ಷ್ಣವಾಗಿರುತ್ತದೆ. ಹೇಳದೇ ಇರುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ನಿಮ್ಮ ದಿನವನ್ನು ವಿಶೇಷವಾಗಿಸುತ್ತದೆ. ಕುಟುಂಬ ಮಹಿಳೆಯರೊಂದಿಗೆ ಆಳವಾದ ಸಂಭಾಷಣೆಗಳು ನಡೆಯಲಿವೆ.
ಮಕ್ಕಳಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿರುತ್ತದೆ. ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತದೆ. ಆದರೆ ಕೆಲವು ಗುಪ್ತ ಸಮಸ್ಯೆಗಳು ಮನಸ್ಸನ್ನು ಗೊಂದಲಗೊಳಿಸಬಹುದು. ಕೆಲವು ಹಳೆಯ ರಹಸ್ಯ ಬೆಳಕಿಗೆ ಬರಬಹುದು. ಮಹಿಳಾ ಸಹಚರರು ವ್ಯವಹಾರದಲ್ಲಿ ಸಹಾಯಕವಾಗಬಹುದು. ಇದು ಆಳವಾದ ಚಿಂತನೆ ಮತ್ತು ಆತ್ಮಾವಲೋಕನಕ್ಕೆ ಸೂಕ್ತ ದಿನವಾಗಿದೆ. ಇಂದು ಸೃಜನಶೀಲ ಕ್ಷೇತ್ರದ ಜನರಿಗೆ ಹೊಸ ದಿಕ್ಕು ಸಿಗುತ್ತದೆ. ನೀವು ಸಂಶೋಧನೆ, ಸಲಹಾ, ಬರವಣಿಗೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿದ್ದರೆ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆ ಹೊಳೆಯುತ್ತದೆ. ಸಹ ಉದ್ಯೋಗಿಯ ಉದ್ದೇಶಗಳ ಬಗ್ಗೆ ಸಂದೇಹಗಳಿರಬಹುದು, ಆದರೆ ಅವು ಕ್ರಮೇಣ ಬಹಿರಂಗಗೊಳ್ಳುತ್ತವೆ. ಹೊಸ ಯೋಜನೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ನೀವು ಇಂದು ಶಾಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಕೆಲವು ವಿಷಯಗಳು ಹೃದಯದಲ್ಲಿ ಹುದುಗಿ ಹೋಗಬಹುದು. ನೀವು ಅಥವಾ ನಿಮ್ಮ ಸಂಗಾತಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬಹುದು. ಇಂದು ಮಾನಸಿಕ ಸಂಪರ್ಕವು ಹೆಚ್ಚಾಗಿ ಅನುಭವಕ್ಕೆ ಬರುತ್ತದೆ. ಏಕಪಕ್ಷೀಯ ಪ್ರೀತಿಯ ಬಗ್ಗೆ ಭಾವನೆಗಳು ಆಳವಾಗುತ್ತವೆ. ರಹಸ್ಯವಾಗಿ ಪ್ರೀತಿಸುವವರಿಗೆ ಇದು ಆತ್ಮವಿಶ್ಲೇಷಣೆಯ ದಿನವಾಗಿರುತ್ತದೆ. ಇಂದು ಹಾರ್ಮೋನ್ಗಳ ಅಸಮತೋಲನ ಅಥವಾ ಥೈರಾಯ್ಡ್ ಸಂಬಂಧಿಸಿದ ಸಮಸ್ಯೆಗಳು ಇರಬಹುದು. ಮಾನಸಿಕ ಆಯಾಸ ಮತ್ತು ಸೂಕ್ಷ್ಮತೆಯಿಂದಾಗಿ ಭಾವನಾತ್ಮಕ ಏರಿಳಿತಗಳು ಉಂಟಾಗುತ್ತವೆ. ಇಂದು ಧ್ಯಾನದ ಮೂಲಕ ನಿಮಗೆ ಶಾಂತಿ ಸಿಗುತ್ತದೆ. ಇಂದು ನೀರಿನ ಸೇವನೆಯನ್ನು ಹೆಚ್ಚಿಸಿ. ವೃಶ್ಚಿಕ ರಾಶಿ, ಇಂದು ವಿದೇಶ ಪ್ರಯಾಣದ ಅವಕಾಶಗಳು ಕಾಣಿಸುತ್ತವೆ. ತಾಳ್ಮೆಯಿಂದ ಕೆಲಸ ನಿಭಾಯಿಸಬೇಕು. ನಿವಾಸ ಬದಲಾವಣೆಯ ಸಾಧ್ಯತೆ ಇದೆ. ಇಂದು ಪ್ರಯತ್ನಿಸಿದ ಸಾಲ ಸಿಗಬಹುದು. ಅಗತ್ಯ ಗುರಿಯತ್ತ ಸಾಗಲು ನಿಗದಿತ ಸಮಯಕ್ಕಿಂತ ಹೆಚ್ಚು ಶ್ರಮ ಬೇಕಾಗಬಹುದು. ಸಮಸ್ಯೆಗಳು ಕ್ಷಣಿಕ ಮಾತ್ರ. ಧೈರ್ಯದಿಂದ ಎದುರಿಸಲು ಸಿದ್ಧರಾಗಿರಿ. ಇಂದು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಸಾಧನೆಗಳಿಂದ ಕೆಲವರು ನಿಮ್ಮ ಬಗ್ಗೆ ಅಸೂಯೆ ಪಡಬಹುದು. ಎಲ್ಲರನ್ನೂ ನಿರ್ಲಕ್ಷಿಸಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಇಂದು ವ್ಯಾಪಾರ ಬದ್ಧತೆಗಳ ಜೊತೆಗೆ ನೀವು ನಿಮ್ಮ ಕುಟುಂಬಕ್ಕೂ ಸಮಯ ಮೀಸಲಿಡಬೇಕಾಗುತ್ತದೆ. ಮಹಿಳಾ ಉದ್ಯಮಿಗಳ ಮುಂದೆ ಹಲವು ಸವಾಲುಗಳು ಎದುರಾಗಲಿವೆ. ಆಮದು ರಫ್ತು ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇಂದು ನಿಮ್ಮ ಆಲೋಚನೆಗಳು ಮತ್ತು ಮಾತುಗಳು ಜನರ ಮೇಲೆ ಆಳವಾದ ಪ್ರಭಾವ ಬೀರಬಹುದು. ಕುಟುಂಬದಲ್ಲಿ ನಿಮ್ಮ ಸಲಹೆಗೆ ಮಹತ್ವ ನೀಡಲಾಗುವುದು. ನಿಮ್ಮ ಸ್ಫೂರ್ತಿಯಿಂದ ಮಕ್ಕಳು ಹೊಸದನ್ನು ಮಾಡುವ ಬಯಕೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಮನೆಯ ಮಹಿಳೆಯರು ತಮ್ಮ ಕೌಶಲ್ಯದಿಂದ ಎಲ್ಲರನ್ನೂ ಮೆಚ್ಚಿಸುತ್ತಾರೆ. ಉದ್ಯಮಿಗಳಿಗೆ ಇಂದು ಹೊಸ ವ್ಯವಹಾರಗಳು ಅಥವಾ ಪ್ರಚಾರಗಳಿಗೆ ಯಶಸ್ವಿ ದಿನವಾಗಿರುತ್ತದೆ. ಹಳೆಯ ಸಂಪರ್ಕವು ಆಶ್ಚರ್ಯಕರ ಸಹಾಯವನ್ನು ನೀಡಬಹುದು. ಈ ದಿನವು ಆತ್ಮವಿಶ್ವಾಸ ಮತ್ತು ಅದ್ಭುತ ಚಿಂತನೆಯಿಂದ ತುಂಬಿರುತ್ತದೆ. ಇಂದು ಮಾರ್ಕೆಟಿಂಗ್, ಸಾರ್ವಜನಿಕ ಸಂಪರ್ಕ, ವಿನ್ಯಾಸ ಅಥವಾ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಪ್ರಭಾವಶಾಲಿಯಾಗಿರುತ್ತಾರೆ. ಸಂದರ್ಶನಗಳು, ಪ್ರಸ್ತುತಿಗಳು ಅಥವಾ ಬಡ್ತಿಗಳಿಗೆ ಸಂಬಂಧಿಸಿದ ಅವಕಾಶಗಳು ಇಂದು ಉದ್ಭವಿಸುತ್ತವೆ. ನಿಮ್ಮ ಪ್ರತಿಭೆಯನ್ನು ಮುಕ್ತವಾಗಿ ತೋರಿಸಿ. ಉದ್ಯೋಗಗಳನ್ನು ಬದಲಾಯಿಸುವ ಆಲೋಚನೆಯು ಪ್ರಯೋಜನಕಾರಿಯಾಗಬಹುದು. ಇಂದು ನಿಮ್ಮ ಸಂಭಾಷಣಾ ಕೌಶಲ್ಯವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಹೊಸ ಉತ್ಸಾಹವನ್ನು ನೀವು ಅನುಭವಿಸುವಿರಿ. ಆಕರ್ಷಕ ಮಾತುಗಳು ಅಥವಾ ಆಶ್ಚರ್ಯಗಳಿಂದ ನಿಮ್ಮ ಸಂಗಾತಿಯನ್ನು ನೀವು ಮೆಚ್ಚಿಸಬಹುದು. ಅವಿವಾಹಿತರಿಗೆ ಇಂದು ವಿಶೇಷ ಸಭೆ ಅಥವಾ ಸಂಭಾಷಣೆಯು ಅವರಿಗೆ ಪ್ರಣಯದ ಆರಂಭವನ್ನು ನೀಡಬಹುದು. ವಿವಾಹಿತರು ತಮ್ಮ ಸಂಬಂಧಗಳಲ್ಲಿ ಹೊಸತನ ಮತ್ತು ಆಳವನ್ನು ಅನುಭವಿಸುತ್ತಾರೆ. ಮಾತುಕತೆಯ ಮೂಲಕ ಅಂತರವನ್ನು ನಿವಾರಿಸಲಾಗುವುದು. ನೀವು ಇಂದು ಚೈತನ್ಯಶೀಲರಾಗಿರುತ್ತೀರಿ, ಆದರೆ ನಿರಂತರ ಕೆಲಸವು ನಿಮ್ಮ ಆಯಾಸಕ್ಕೆ ಕಾರಣವಾಗಬಹುದು. ಸ್ನಾಯು ಸೆಳೆತದಂತಹ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು. ಸಾಕಷ್ಟು ನಿದ್ರೆ ಪಡೆಯುವುದು ಮುಖ್ಯವಾಗುತ್ತದೆ. ಮಾನಸಿಕ ಶಕ್ತಿ ಉಳಿಯುತ್ತದೆ. ಧ್ಯಾನವು ಹೆಚ್ಚಿನ ಸ್ಪಷ್ಟತೆಯನ್ನು ನೀಡುತ್ತದೆ. ನೀರು ಮತ್ತು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ಧನುರಾಶಿ, ಇಂದು ಕುಟುಂಬವು ಖುಷಿಯಿಂದ ಸಮಯ ಕಳೆಯಲಿದೆ. ಹಿಂದೆ ಮುಂದೂಡಲಾದ ಕೆಲಸಗಳು ಪೂರೈಸುವ ಅವಕಾಶವಿದೆ. ಮನೆಯ ವಿಷಯಗಳಲ್ಲಿ ಸ್ಥಿರತೆ ಇರುತ್ತದೆ. ಕೃಷಿಯಿಂದ ಲಾಭ ಗಳಿಸುವ ಸಾಧ್ಯತೆ ಇದೆ. ನಿಮ್ಮ ಗುರಿಯತ್ತ ಸಾಗಲು ಹೊಸ ದಾರಿ ಕಂಡು ಬರಬಹುದು. ಒಟ್ಟಾರೆ ಲಾಭದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
ಇಂದು ಯುವಕರು ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಹೆಚ್ಚು ಗಂಭೀರವಾಗಿರಬೇಕು. ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ. ಇಂದು ವ್ಯವಹಾರದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ. ಹಿರಿಯ ಅಧಿಕಾರಿ ಅಥವಾ ರಾಜಕಾರಣಿಯನ್ನು ಭೇಟಿ ಮಾಡುವುದರಿಂದ ನಿಮ್ಮ ಕೆಲಸ ಸುಲಭವಾಗಿ ಮುಗಿಯುತ್ತದೆ. ಆದರೆ ಹಲವು ಸಂದರ್ಭಗಳಲ್ಲಿ ನಿಮ್ಮ ಸ್ವಾಭಿಮಾನವು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಆದ್ದರಿಂದ ನಿಮ್ಮ ನಡವಳಿಕೆಯನ್ನು ಸ್ವಲ್ಪ ಮೃದುವಾಗಿರಿಸಿಕೊಳ್ಳಿ. ಇಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ನೀವು ಉತ್ಸುಕರಾಗಿರುತ್ತೀರಿ. ನಿಮ್ಮ ಮಾತುಗಳಿಂದ ಕುಟುಂಬದ ಯುವಕರು ಸ್ಫೂರ್ತಿ ಪಡೆಯುತ್ತಾರೆ. ಯಾವುದೇ ನಿರ್ಧಾರದಲ್ಲಿ ನಿಮ್ಮ ಪಾತ್ರ ವಿಶೇಷವಾಗಿರುತ್ತದೆ. ಇಂದು ಗೃಹಿಣಿಯರು ತಮ್ಮ ಶಕ್ತಿಯಿಂದ ಮನೆಯ ವಾತಾವರಣವನ್ನು ಬದಲಾಯಿಸಬಹುದು. ಇಂದು ಮಾರಾಟ, ಪ್ರಯಾಣ, ಕಾರ್ಯಕ್ರಮ ನಿರ್ವಹಣೆ ಅಥವಾ ವಿತರಣೆಯಲ್ಲಿ ತೊಡಗಿರುವ ಜನರು ಇಂದು ವೇಗವಾಗಿ ಕೆಲಸ ಮಾಡುತ್ತಾರೆ. ನೀವು ಒಂದು ಯೋಜನೆಯಲ್ಲಿ ನಾಯಕತ್ವದ ಪಾತ್ರವನ್ನು ಪಡೆಯಬಹುದು. ಬಡ್ತಿ ಪಡೆಯಲು ನೀವು ನಿಮ್ಮ ಶಕ್ತಿ ಮತ್ತು ಸಮಯವನ್ನು ಸರಿಯಾಗಿ ಬಳಸಬೇಕಾಗುತ್ತದೆ. ಕ್ಷೇತ್ರ ಕಾರ್ಯ ಮಾಡುವ ಜನರು ಯಶಸ್ಸು ಮತ್ತು ಗೌರವ ಎರಡನ್ನೂ ಪಡೆಯಬಹುದು. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ನೀವು ಉತ್ಸಾಹವನ್ನು ಅನುಭವಿಸುವಿರಿ. ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಹೋಗಲು ನೀವು ಯೋಜಿಸಬಹುದು. ಅವಿವಾಹಿತರು ಇಂದು ಯಾರಿಗಾದರೂ ಆಕರ್ಷಿತರಾಗಬಹುದು. ನಿಮ್ಮ ಸಂಬಂಧಗಳಲ್ಲಿ ಆತುರವನ್ನು ತಪ್ಪಿಸಿ ಮತ್ತು ಬುದ್ಧಿವಂತಿಕೆಯನ್ನು ತೋರಿಸಿ. ಪ್ರಯಾಣವು ವಿವಾಹಿತರ ನಡುವೆ ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ. ಇಂದು ಅತಿಯಾದ ಚಲನೆ ಮತ್ತು ಓಡಾಟವು ನಿಮ್ಮ ಆಯಾಸಕ್ಕೆ ಕಾರಣವಾಗಬಹುದು. ಕಾಲುಗಳ ಮೇಲೆ ಒತ್ತಡ ಅಥವಾ ಕೀಲುಗಳಲ್ಲಿ ಸೌಮ್ಯ ನೋವು ಇರಬಹುದು. ಮಾನಸಿಕವಾಗಿ ನೀವು ಸಂತೋಷವಾಗಿರುತ್ತೀರಿ. ಹೆಚ್ಚು ನೀರು ಕುಡಿಯಿರಿ ಮತ್ತು ದೇಹಕ್ಕೆ ಸಾಕಷ್ಟು ವಿಶ್ರಾಂತಿಯನ್ನು ನೀಡಿ. ಮಕರ ರಾಶಿ, ಇಂದು ಶುಭ ಕಾರ್ಯಗಳು ತ್ವರಿತವಾಗಿ ನಡೆಯುತ್ತವೆ. ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವಿರಿ. ಪ್ರಯಾಣಗಳಿಂದ ಲಾಭವಾಗಬಹುದು. ಇಂದು ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ಹಣದ ಚಿಂತೆ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಭಾವವನ್ನು ಇತರರು ಗುರುತಿಸುತ್ತಾರೆ. ನಿಮ್ಮ ಇಚ್ಛೆಗಳ ಕೈಗೊಳ್ಳುವಿಕೆಗೆ ದಾರಿ ತೆರೆಯಬಹುದು. ಇಂದು ನಿಮ್ಮ ವಿರೋಧಿಗಳ ಚಟುವಟಿಕೆಗಳನ್ನು ಹಗುರವಾಗಿ ಪರಿಗಣಿಸಬೇಡಿ. ಅಸೂಯೆಯಿಂದ ಯಾರಾದರೂ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ಹೂಡಿಕೆಗೆ ಸಂಬಂಧಿಸಿದ ಕೆಲಸಗಳನ್ನು ಸದ್ಯಕ್ಕೆ ಮುಂದೂಡುವುದು ಉತ್ತಮ. ನೆರೆಹೊರೆ ಅವರೊಂದಿಗೆ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕಬೇಡಿ. ಇಂದು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅನುಭವಿ ವ್ಯಕ್ತಿಯಿಂದ ಸಲಹೆ ಮತ್ತು ಮಾರ್ಗದರ್ಶನ ಪಡೆದರೆ ಖಂಡಿತವಾಗಿಯೂ ಅದನ್ನು ಅನುಸರಿಸಿ. ವ್ಯವಹಾರದಲ್ಲಿ ಹಣಕಾಸಿನ ವಿಷಯಗಳು ಮತ್ತು ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಒಳ್ಳೆಯ ದಿನವಾಗಿದೆ. ಆದಾಯದ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತದೆ. ಕೆಲಸದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಎದುರಾಗುತ್ತವೆ. ಇಂದು ಮನೆಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುವುದು. ಹಿರಿಯರ ಭೇಟಿಯು ಪ್ರಯೋಜನಕಾರಿಯಾಗಲಿದೆ. ಮಕ್ಕಳೊಂದಿಗಿನ ಸಂವಹನ ಸಿಹಿಯಾಗಿರುತ್ತದೆ. ಕುಟುಂಬದ ನಿರ್ಧಾರಗಳಲ್ಲಿ ನಿಮ್ಮ ಪಾತ್ರ ನಿರ್ಣಾಯಕವಾಗಿರುತ್ತದೆ. ವ್ಯವಹಾರದಲ್ಲಿ ಹಳೆಯ ನಿಯಮಗಳನ್ನು ಪುನಃ ಜಾರಿಗೆ ತರುವುದು ಪ್ರಯೋಜನಕಾರಿಯಾಗಲಿದೆ. ಇಂದು ನಿಮ್ಮ ಸಲಹೆಯನ್ನು ಪಡೆಯಲು ಸಂಬಂಧಿಕರೊಬ್ಬರು ನಿಮ್ಮ ಮನೆಗೆ ಬರಬಹುದು. ನಿಮ್ಮ ಮೌಲ್ಯಗಳಿಗೆ ಅಂಟಿಕೊಳ್ಳುವುದರಿಂದ ಇಂದು ನಿಮಗೆ ಗೌರವ ಸಿಗುತ್ತದೆ. ನಿರ್ಧಾರಗಳಲ್ಲಿ ದೃಢತೆ ಯಶಸ್ಸನ್ನು ತರಬಹುದು. ಇಂದು ಸರ್ಕಾರಿ ಸೇವೆ, ಆಡಳಿತ ಖಾತೆಗಳು ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಸ್ಥಿರತೆ ಸಿಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗೆ ಮೆಚ್ಚುಗೆ ಸಿಗುತ್ತದೆ. ನಿಮ್ಮ ಮೇಲ್ವಿಚಾರಕರು ಅಥವಾ ಹಿರಿಯ ಅಧಿಕಾರಿಯಿಂದ ಒಪ್ಪಿಗೆ ಪಡೆಯುವ ಸಾಧ್ಯತೆ ಇದೆ. ಇಂದು ಕೆಲವು ಹಳೆಯ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ಹೊಸ ಜವಾಬ್ದಾರಿಗಳನ್ನು ಸಹ ನೀಡಬಹುದು. ಇಂದು ಪ್ರೇಮ ಸಂಬಂಧದಲ್ಲಿ ಪ್ರಬುದ್ಧತೆ ಮತ್ತು ಸ್ಥಿರತೆ ಇರುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮ ನಿರ್ಧಾರಗಳಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ. ಅವಿವಾಹಿತರು ಅನುಭವಿ ವ್ಯಕ್ತಿಯೊಂದಿಗೆ ಸಂಪರ್ಕ ಹೊಂದಬಹುದು. ವಿವಾಹಿತರು ತಮ್ಮ ಸಂಗಾತಿಗಾಗಿ ಸಮಯ ತೆಗೆದುಕೊಳ್ಳಬಹುದು. ಅಹಂಕಾರವನ್ನು ಬದಿಗಿಟ್ಟು ಇಂದು ಗೌರವದಿಂದ ವರ್ತಿಸಿ. ಇಂದು ಬೆನ್ನು ಮೂಳೆಯ ಸಮಸ್ಯೆಗಳು ಉಂಟಾಗಬಹುದು. ನೀವು ಹೆಚ್ಚು ಕುಳಿತುಕೊಳ್ಳುವ ಭಂಗಿಯನ್ನು ಸುಧಾರಿಸಿಕೊಳ್ಳಿ. ಮಾನಸಿಕ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಕಠೋರತೆಯ ಒತ್ತಡಕ್ಕೆ ಕಾರಣವಾಗಬಹುದು. ಯೋಗ ಮತ್ತು ದೀರ್ಘ ಉಸಿರಾಟದ ವ್ಯಾಯಾಮಗಳು ಪರಿಹಾರವನ್ನು ನೀಡುತ್ತದೆ. ಇಂದು ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ಕುಂಭರಾಶಿ, ಇಂದು ಪ್ರಮುಖ ವ್ಯಕ್ತಿಗಳ ಸಂಪರ್ಕದಲ್ಲಿ ಬರುವುದು ನಿಮಗೆ ಲಾಭಕರವಾಗಿದೆ. ಹೊಸ ಯೋಜನೆಗಳಿಂದ ಯಶಸ್ಸು ಸಿಗಬಹುದು. ಉತ್ತಮ ಆಲೋಚನೆಗಳು ಉದಯಿಸುತ್ತವೆ. ಸಮಾಜದಲ್ಲಿ ಗೌರವ ಲಭಿಸುತ್ತದೆ. ಇಂದು ಮನೆಯಲ್ಲಿಯೇ ನೀವು ಹೆಚ್ಚು ಸಮಯ ಕಳೆಯಬಹುದು.
ನಿಧಾನವಾಗಿ ನೀವು ನಿಮ್ಮ ಗುರಿಯತ್ತ ಸಾಗುತ್ತೀರಿ. ವ್ಯಾಪಾರ ಯೋಜನೆಗಳು ಫಲ ನೀಡಲು ಪ್ರಾರಂಭಿಸುತ್ತವೆ. ಇಂದು ನೆರೆಹೊರೆಯವರೊಂದಿಗೆ ಕೆಲವು ರೀತಿಯ ಜಗಳ ಅಥವಾ ವಾದ ಇರಬಹುದು. ಅನುಪಯುಕ್ತ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಮೂಲಕ ನಿಮ್ಮ ವೈಯಕ್ತಿಕ ಕೆಲಸವನ್ನು ರಾಜಿ ಮಾಡಿಕೊಳ್ಳಬೇಡಿ. ಇಂದು ಯಾವುದೇ ರೀತಿಯ ಪ್ರಯಾಣ ಮಾಡಬೇಡಿ. ಸಮಯದ ಸರಿಯಾದ ಬಳಕೆಯಿಂದ ಮಾತ್ರ ಯಶಸ್ಸು ಸಿಗುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಸ್ಥಗಿತಗೊಂಡ ಚಟುವಟಿಕೆಗಳನ್ನು ಪುನರಾರಂಭಿಸಲು ಇದು ಅನುಕೂಲಕರ ದಿನವಾಗಿದೆ. ಹೊಸ ಆದೇಶಗಳನ್ನು ಸಹ ನೀವು ಪಡೆಯುವಿರಿ. ಸರ್ಕಾರದಲ್ಲಿ ಸೇವೆ ಸಲ್ಲಿಸುವ ಜನರು ತಮ್ಮ ಕೆಲಸಕ್ಕೆ ಸಮರ್ಪಿತರಾಗಿರುತ್ತಾರೆ. ನಿಮ್ಮ ಅತ್ಯುತ್ತಮ ಕೆಲಸದ ವ್ಯವಸ್ಥೆಯಿಂದ ನಿಮ್ಮ ಮೇಲಧಿಕಾರಿಗಳು ಕೂಡ ಸಂತೋಷ ಪಡುತ್ತಾರೆ. ಇಂದು ಸ್ಪಷ್ಟತೆ ಮತ್ತು ಹೊಸ ಚಿಂತನೆಯ ದಿನವಾಗಿದೆ. ಮನೆಯಲ್ಲಿ ಕೆಲವು ಹೊಸ ಮಾಹಿತಿ ಅಥವಾ ಯೋಜನೆಯ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆ ನಿಮ್ಮ ಚಿಂತನೆಗೆ ದಿಕ್ಕು ತೋರಿಸುತ್ತದೆ. ಮಕ್ಕಳ ಮನಸ್ಸಿನಲ್ಲಿ ಕೆಲವು ಹೊಸ ವಿಚಾರಗಳು ಹುಟ್ಟಿಕೊಳ್ಳಬಹುದು. ವ್ಯಾಪಾರ ಕ್ಷೇತ್ರಗಳಲ್ಲಿ ಕೆಲವು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಇಂದು ಮಹಿಳೆಯರು ತಮ್ಮ ಮನೆಯ ಜವಾಬ್ದಾರಿಗಳನ್ನು ಯೋಜಿತ ರೀತಿಯಲ್ಲಿ ನಿರ್ವಹಿಸುತ್ತಾರೆ. ಸಂಬಂಧಿಕರೊಂದಿಗೆ ಸ್ಪಷ್ಟವಾಗಿ ಮಾತನಾಡುವುದು ಪ್ರಯೋಜನಕಾರಿಯಾಗಲಿದೆ. ಇಂದು ಒಂದು ಫೋನ್ ಕರೆ ಅಥವಾ ಮಾಹಿತಿಯು ನಿಮ್ಮನ್ನು ಮುಂದುವರಿಯಲು ಪ್ರೇರೇಪಿಸಬಹುದು. ಇಂದು ಬರವಣಿಗೆ ಮಾಧ್ಯಮ ಅಥವಾ ತಾಂತ್ರಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಹೊಸ ದಿಕ್ಕನ್ನು ಪಡೆಯುತ್ತಾರೆ. ತಾರ್ಕಿಕ ಉತ್ತರವು ಸಂದರ್ಶನ ಅಥವಾ ಸಭೆಯಲ್ಲಿ ನಿಮಗೆ ಒಂದು ಅಂಚನ್ನು ನೀಡುತ್ತದೆ. ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಮತ್ತೆ ಓದಿ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಇದು ಅನುಕೂಲಕರ ದಿನವಾಗಿದೆ. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿನ ಸ್ಪಷ್ಟ ಸಂವಹನವು ತಪ್ಪು ಗ್ರಹಿಕೆಯನ್ನು ತೆಗೆದುಹಾಕುತ್ತದೆ. ಹೇಳದೇ ಇದ್ದ ವಿಷಯಗಳು ಈಗ ಮುನ್ನೆಲೆಗೆ ಬರಬಹುದು. ಅವಿವಾಹಿತರು ಬುದ್ಧಿಜೀವಿ ವ್ಯಕ್ತಿಯತ್ತ ಆಕರ್ಷಿತರಾಗುತ್ತಾರೆ. ವಿವಾಹಿತರು ಪರಸ್ಪರ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆಗಳನ್ನು ನಡೆಸಬೇಕಾಗಬಹುದು. ನಿಮ್ಮ ಸಂಬಂಧದಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತದೆ. ಇಂದು ತಲೆನೋವು, ಕಣ್ಣಿನ ಆಯಾಸದಂತಹ ಸಮಸ್ಯೆಗಳು ಉಂಟಾಗಬಹುದು. ಹೆಚ್ಚು ಸ್ಕ್ರೀನ್ ಸಮಯವನ್ನು ತಪ್ಪಿಸಿ. ಮಾನಸಿಕವಾಗಿ ಹೆಚ್ಚು ಯೋಚಿಸುವ ಅಭ್ಯಾಸವು ನಿಮ್ಮನ್ನು ಆಯಾಸಗೊಳಿಸಬಹುದು. ಧ್ಯಾನ ಮತ್ತು ತೆರೆದ ಗಾಳಿಯಲ್ಲಿ ನಡೆಯುವುದರಿಂದ ಪರಿಹಾರ ಸಿಗುತ್ತದೆ. ಮೀನರಾಶಿ, ಈ ದಿನ ಹಣದ ಕೊರತೆ ತೊಂದರೆ ನೀಡಬಹುದು. ಅಲ್ಲದೆ ಕೆಲಸ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಷ್ಟ ಸಂಭವಿಸಬಹುದು. ಕುಟುಂಬದಲ್ಲಿ ಬದಲಾವಣೆಗೆ ನೀವು ಆಸೆ ಪಡುವಿರಿ. ಒಳ್ಳೆಯ ಅವಕಾಶ ನಿಮ್ಮ ಕೈತಪ್ಪಿಕೊಳ್ಳಬಹುದು. ಆರ್ಥಿಕ ನಷ್ಟದ ಕುರಿತು ಎಚ್ಚರಿಕೆ ಅಗತ್ಯ ವಹಿಸಿ. ಆತ್ಮವಿಶ್ವಾಸದಿಂದ ತೊಂದರೆಗಳನ್ನು ದಾಟಲು ಪ್ರಯತ್ನಿಸಬೇಕು. ಇಂದು ಕೆಲವು ಅಡೆತಡೆಗಳು ಇರುತ್ತವೆ, ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳು ನಿಮಗೆ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ತರುತ್ತದೆ. ಇಂದು ಯಾರೊಬ್ಬರ ತಪ್ಪು ಸಲಹೆಯನ್ನು ಅನುಸರಿಸುವುದು ಹಾನಿಕಾರಕವೆಂದು ಸಾಬೀತುಪಡಿಸುತ್ತದೆ. ನಿಮ್ಮ ಸ್ವಂತ ನಿರ್ಧಾರಕ್ಕೆ ಮಾತ್ರ ಆದ್ಯತೆ ನೀಡುವುದು ಉತ್ತಮ. ಇಂದು ವ್ಯವಹಾರದ ಕೆಲಸಕ್ಕೆ ಸಂಬಂಧಿಸಿದಂತೆ ಕೆಲವು ನಿರ್ದಿಷ್ಟ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹೊಸ ಯೋಜನೆಯನ್ನು ಸಹ ಪರಿಗಣಿಸಬಹುದು. ಹಣದ ವಿಷಯಗಳಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬೇಡಿ ಮತ್ತು ನಿಮ್ಮ ಕೆಲಸದ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇರಿಸಿ. ಅಪಾಯಕ್ಕೆ ಗುರಿಯಾಗುವ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಇಂದು ಆಚರಣೆ, ಸಾಮರಸ್ಯ ಮತ್ತು ಭಾವನಾತ್ಮಕ ಸಮತೋಲನದಿಂದ ತುಂಬಿದ ದಿನವಾಗಿರುತ್ತದೆ. ಸಣ್ಣ ಘಟನೆ ಅಥವಾ ಸುದ್ದಿಯಿಂದಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ನಿಮ್ಮ ಮಕ್ಕಳ ಸಾಧನೆಗಳ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ. ಸ್ನೇಹಿತರ ಭೇಟಿಯು ಹಳೆಯ ದಿನಗಳ ನೆನಪುಗಳನ್ನು ಮರುಕಳಿಸುತ್ತದೆ. ವ್ಯಾಪಾರ ಪಾಲುದಾರರೊಂದಿಗೆ ಸಮನ್ವಯ ಸುಧಾರಿಸುತ್ತದೆ. ಇಂದು ಗೃಹಿಣಿಯರು ಕೆಲವು ಮನೆ ಕೆಲಸಗಳಲ್ಲಿ ಸೃಜನಶೀಲತೆಯನ್ನು ತೋರಿಸಬಹುದು. ನಿಮ್ಮ ಹತ್ತಿರದ ಸಂಬಂಧಿಕರಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ. ಹಳೆಯ ವಿವಾದಗಳನ್ನು ಪರಿಹರಿಸಬಹುದು ಮತ್ತು ಸಂಬಂಧಗಳಿಗೆ ಮಾಧುರ್ಯ ಮರಳಬಹುದು. ಇಂದು ತಂಡದ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಈವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್, ಸೌಂದರ್ಯ, ಫ್ಯಾಷನ್ ಅಥವಾ ಮನರಂಜನಾ ವಲಯಕ್ಕೆ ಶುಭ ಸೂಚನೆಗಳಿವೆ. ಸಹ ಉದ್ಯೋಗಿಗಳು ಸಹಕರಿಸುವವರು. ನೀವು ಕಾರ್ಯಾಗಾರ ಅಥವಾ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ಅವಕಾಶವನ್ನು ಪಡೆಯಬಹುದು. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಬಹುದು. ಇಂದು ರೈತಾಪಿ ವರ್ಗದಲ್ಲಿ ಲಾಭವಿರುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೊಸ ಜೀವನ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ವಿಶೇಷ ಯೋಜನೆಯನ್ನು ಮಾಡಬಹುದು. ಅವಿವಾಹಿತರಿಗೆ ಇಂದು ಹೊಸ ಸಂಬಂಧದ ಪ್ರಸ್ತಾಪ ಬರಬಹುದು. ಇಂದು ನೀವು ಸಂಬಂಧದಲ್ಲಿ ಮಾಧುರ್ಯ ಮತ್ತು ತಿಳುವಳಿಕೆಯನ್ನು ಅನುಭವಿಸುತ್ತೀರಿ. ಇಂದು ಆರೋಗ್ಯದ ವಿಷಯದಲ್ಲಿ ಮಹಿಳೆಯರು ಜಾಗ್ರತೆಯಿಂದ ಇರಬೇಕು. ಇಂದು ಹೆಚ್ಚು ಸಿಹಿ ತಿನ್ನುವುದನ್ನು ತಪ್ಪಿಸಿ. ನೀವು ಮಾನಸಿಕವಾಗಿ ಗಟ್ಟಿಯಾಗಿರುತ್ತೀರಿ, ಆದರೆ ದೇಹಕ್ಕೆ ವಿಶ್ರಾಂತಿ ನೀಡುವುದು ಅಗತ್ಯವಾಗಿರುತ್ತದೆ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ನಿಮಗಿಷ್ಟವಾದ ಸ್ಥಳದಲ್ಲಿ ನಿಮಗಿಷ್ಟವಾದ ಸಂಗೀತವನ್ನು ಕೇಳಿ.
ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.